ಮೃತ್ಯುಂಜಯನ ಆರಾಧನೆಯನ್ನು ಮಾಡಿದರೆ ಮಾತ್ರ ರೋಗ ನಿವಾರಣೆ ಆಗುವುದಕ್ಕೆ ಸಾಧ್ಯ. ವೈದ್ಯರು ಕೊಟ್ಟಂಥ ಚಿಕಿತ್ಸೆ ಫಲಕಾರಿಯಾಗಲು ಕೂಡ ಸಾಧ್ಯ. ಎಷ್ಟೋ ರೋಗಗಳು ನೀವು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ, ಅಂತಹ ಹೊಸ ಹೊಸ ರೋಗಗಳು ಈಗ ಬರ್ತಾ ಇದೆ. ಅದನ್ನೆಲ್ಲ ನಾವು ಭವರೋಗ ಹರಣೀನೆ ಅನ್ನತಕ್ಕಂಥ ದ್ರಾಪೆ ಅಂಧಸಸ್ಪತೆ ಅನ್ನೋದ ವೇದದಲ್ಲೆಲ್ಲ ಕೂಡ ಬರುತ್ತೆ. ಅಂದರೆ ರೋಗ ನಾಶವನ್ನು ಮಾಡತಕ್ಕಂಥವನು ಮೃತ್ಯುಂಜಯ. ತ್ರ್ಯಂಬಕಂಗಜಾಮಹೆ ಸುಗಂಧಿಂ ಪುಷ್ಟಿವರ್ಧನ ಮುರವಾರುಕಮೇ ವಂದನಾ ಮೃತ್ಯುರ್ಮುಕ್ಷೀಯಮಾಮೃತಾತ್ ಅನ್ನತಕ್ಕಂಥದ್ದು. ಅಂದರೆ ನಿರೋಗವಾಗಿರ್ತಕ್ಕಂತಹ ಶರೀರ, ದೀರ್ಘಾಯುಸ್ಸು ಇದೆಲ್ಲ ಬೇಕು ಅನ್ನತಕ್ಕಂಥವನು ಮಹಾಶಿವರಾತ್ರಿಯ ದಿವಸ ನಾವು ಶಿವನ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಮರಕತ ಲಿಂಗಕ್ಕೆ ಪೂಜೆಯನ್ನು ಮಾಡಿದರೆ ಈ ರೋಗ ನಾಶ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು ಶತ್ರುನಾಶಾರ್ಥಿ ಶತ್ರುನಾಶಾರ್ಥಿ, ಜೀವಿತಾರ್ಥಿ, ಪುತ್ರಾರ್ಥಿ, ಕಾಮ್ಯಾರ್ಥಿ ಇವರೆಲ್ಲರೂ ಮಹಾಶಿವರಾತ್ರಿ ದಿವಸ ಪೂಜೆಯನ್ನು ಮಾಡಬೇಕು. ಶತ್ರುಗಳು ತುಂಬ ಶತ್ರುಗಳು ಕೆಲಸ ಮಾಡತಕ್ಕಂಥ ಕ್ಷೇತ್ರದಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಶತ್ರುಗಳ ಉಪಟಳ ಇರುತ್ತೆ, ಎಷ್ಟೋ ಜನಕ್ಕೆ ಇರುತ್ತೆ, ಗೊತ್ತೇ ಆಗಲ್ಲ. ಅವರಿಂದ ಇವರ ಪ್ರಗತಿ ಅನ್ನತಕ್ಕಂಥದ್ದು ಕುಂಠಿತ ಆಗ್ತಾ ಇರುತ್ತೆ. ಇಂದ ಶತ್ರು ನಾಶ ಆಗಬೇಕಾದರೆ ಮಹಾಶಿವರಾತ್ರಿಯ ದಿವಸ ಇವೆಲ್ಲ ಕಾಮ್ಯ ಫಲಗಳು. ನಾನು ಆಗಲೇ ಹೇಳಿ, ಭಗವಂತನ ಅನುಗ್ರಹ ಒಂದೇ ನಮ್ಮ ಪೂಜೆಯ ಸಂಕಲ್ಪ ಆಗಿರಬೇಕು, ಉದ್ದೇಶ ಆಗಿರಬೇಕು. ಆದರೆ ಅರ್ಥಾರ್ಥಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಮಗೆ ಅದಿಲ್ಲ ಇದಿಲ್ಲ, ಅದು ಬೇಕು ಇದು ಬೇಕು ಅಂತ ಭಗವಂತನನ್ನು ಯಾರು ಕೇಳಿಕೊಂಡು ನಾನು ಬರ್ತಾರೋ ಅವರಿಗೂ ನಾನು ಅನುಗ್ರಹವನ್ನು ಮಾಡ್ತೀನಿ ಅಂತ ಪರಮೇಶ್ವರನ್ನು ಹೇಳಿದ್ದಾನೆ. ಆದ್ದರಿಂದ ಇಂತಹ ಕಾಮನೆಗಳ ಸಹಿತವಾಗಿ ಆ ಕಾಮನೆಗಳು ಈಡೇರುವುದಕ್ಕೂ ಕೂಡ ನಾವು ಶಿವನನ್ನು ಪ್ರಾರ್ಥನೆಯನ್ನು ಮಾಡಬಹುದು. ಶಾಸ್ತ್ರಕ್ಕೇನು ತಪ್ಪೇನೂ ಇಲ್ಲ.